ಓಂ ಶಾಂತಿ ನೆನಪಿನಿಂದಲೇ ಬ್ಯಾಟರಿಯು ಚಾರ್ಜ್ ಆಗುವುದು, ಶಕ್ತಿಯು ಸಿಗುವುದು, ಆತ್ಮವು ಸತೋ ಪ್ರಧಾನವಾಗುವುದು. ಆದ್ದರಿಂದ ನೆನಪಿನ ಯಾತ್ರೆಯ ಕಡೆ ವಿಶೇಷ ಗಮನ ನೀಡಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಮೌನವಾಗಿರುವವರ ಹೃದಯದಲ್ಲಿ ಸಂದೇಹಗಳು ಬಹಳವಿರುತ್ತದೆ, ಆದರೆ ಅದರ ನಿರ್ಧಾರ ಮಾತ್ರ ಅಚಲವಾಗಿರುತ್ತದೆ. ಓಂ ಶಾಂತಿ ಅಣ್ಣ. ಬಾಬಾ ಇವತ್ತೇನ್ ಕೇಳ್ತಿದ್ದಾರೆ ಅಂದ್ರೆ, ಯಾವ ಮಕ್ಕಳ ಪ್ರೀತಿಯು ಒಬ್ಬ ತಂದೆಯೊಂದಿಗಿದೆಯೋ ಅವರ ಚಿಹ್ನೆಗಳೇನಾಗಿರುತ್ತೆ ಅಂತ. ಒಂದ್ ವೇಳೆ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇದ್ರೆ ತಂದೆಯ ದೃಷ್ಟಿಯು ಅವರನ್ನ ಸಂತೃಪ್ತರನ್ನಾಗಿ ಮಾಡುತ್ತೆ. ಅವರು ಪೂರ್ಣ ನಷ್ಟಮೋಹಿಗಳಾಗ್ತಾರೆ. ಮತ್ತೆ ಯಾರಿಗೆ ಬೇಹದಿನ ತಂದೆಯ ಪ್ರೀತಿಯು ಇಷ್ಟವಾಯಿತೋ ಅವರು ಮತ್ಯಾರ ಪ್ರೀತಿಯಲ್ಲಿಯೂ ಸಿಲುಕಲು ಸಾಧ್ಯವಿಲ್ಲ. ಅವರ ಬುದ್ಧಿಯು ಅಸತ್ಯ ಕಂಡದ ಅಸತ್ಯ ಮನುಷ್ಯರಿಂದ ದೂರವಾಗುತ್ತೆ. ತಂದೆಯು ನಿಮಗೆ ಈಗ ಇಷ್ಟೂ ಪ್ರೀತಿಯನ್ನು ಕೊಡುತ್ತಾರೆ, ಅದು ಅವಿನಾಶಿಯಾಗಿ ಬಿಡುತ್ತೆ. ಅದರಿಂದ ಸತ್ಯಯುಗದಲ್ಲಿಯೂ ಸಹ ನೀವು ಪರಸ್ಪರ ಬಹಳ ಪ್ರೀತಿಯಿಂದಿರ್ತೀರಿ. ಅಣ್ಣ ಮತ್ತೆ ಬಾಬಾ ಏನು ಹೇಳ್ತಾರೆ ಅಂದ್ರೆ, ಬೇಹದಿನ ತಂದೆಯ ಪ್ರೀತಿ ಈಗ ಒಂದೇ ಬಾರಿ ನೀವು ಮಕ್ಕಳಿಗೆ ಸಿಗುತ್ತೆ. ಯಾವ ಪ್ರೀತಿಯನ್ನ ಭಕ್ತಿಯಲ್ಲಿಯೂ ಸಹ ಬಹಳ ನೆನಪು ಮಾಡ್ತಾರೆ. ಬಾಬಾ ನಿಮ್ಮ ಪ್ರೀತಿ ಎಷ್ಟೇ ಬೇಕು, ನೀವು ಮಾತಾ ಪಿತಾ ಬಂಧು ಸಖ ನೀವೇ ಸರ್ವಸ್ವವಾಗಿದ್ದೀರಿ ಅಂತ. ನಾವು ಮಕ್ಕಳು ಅವಶ್ಯವಾಗಿ ಭಾರತದಲ್ಲಿ ಆರೋಗ್ಯ, ಐಶ್ವರ್ಯ, ಸಂತೋಷ ಎಲ್ಲವೂ ಇತ್ತು ಅಂತ ತಿಳ್ಕೊಂಡಿದ್ದೀವಿ. ಈಗ ಇಲ್ಲ, ಏಕೆಂದರೆ ಈಗ ರಾವಣನ ರಾಜ್ಯವಾಗಿದೆ. ಇದರಲ್ಲಿ ಎಲ್ಲರೂ ದುಃಖವನ್ನು ಅನುಭವಿಸುತ್ತಾರೆ. ಮತ್ತೆ ತಂದೆಯನ್ನು ಬಂದು ಸುಖ ಶಾಂತಿ ನೀಡಿ ದಯೆ ತೋರಿಸಿ ಎಂದು ಬೇಡ್ತಾರಂತೆ. ಬೇಅದಿನ ತಂದೆ ದಯಾ ಸಾಗರನಾಗಿದ್ದಾರೆ. ರಾವಣನು ನಿರ್ದಯಿ ದುಃಖದ ಮಾರ್ಗವನ್ನು ತಿಳಿಸುವವನಾಗಿದ್ದಾನೆ. ಎಲ್ಲ ಮನುಷ್ಯರು ದುಃಖದ ಮಾರ್ಗದಲ್ಲಿ ನಡೆಯುತ್ತಾರೆ. ಎಲ್ಲರಿಗಿಂತ ಬಹಳ ದುಃಖ ಕೊಡುವುದು ಕಾಮ ವಿಕಾರ. ಆದ್ದರಿಂದಲೇ ತಂದೆ ಹೇಳ್ತಾರೆ, ಮಗುವ ಮಕ್ಕಳೇ ಕಾಮ ವಿಕಾರದ ಮೇಲೆ ಜಯ ಗಳಿಸಿ, ಆಗ ಜಗಜ್ಜೀತರಾಗ್ತೀರಾ. ಈ ಲಕ್ಷ್ಮೀನಾರಾಯಣನಿಗೆ ಜಗಜ್ಜೀತರೆಂದು ಹೇಳ್ತಾರಲ್ವಾ ಅಂತ ಬಾಬಾ ಹೇಳ್ತಾರೆ ತಮ್ಮ. ಮಕ್ಕಳು ನಾವು ಹೇಳಿಕೊಟ್ಟಿದ್ದನ್ನ ಕಲಿಯುವುದಕ್ಕಿಂತ ನಮ್ಮನ್ನು ನೋಡಿ ಕಲಿಯುವುದೇ ಹೆಚ್ಚಂತೆ ತಮ್ಮ. ಅಣ್ಣ ಬಾಬಾ ಏನು ಹೇಳೋದಂದ್ರೆ, ನೀವು ಮೊಟ್ಟ ಮೊದಲು ಒಬ್ಬ ಶಿವ ತಂದೆಯ ಪೂಜೆ ಮಾಡ್ತೀರಾ, ಅದಕ್ಕೆ ಅವ್ಯಭಿಚಾರಿ ಸತ್ಯವಾದ ಪೂಜೆ ಅಂತ ಹೇಳ್ತಾರೆ. ನಂತರ ವ್ಯಭಿಚಾರಿ ಪೂಜೆ ಆಗುತ್ತೆ. ಬಾಬಾ ಶಬ್ದವನ್ನು ಹೇಳೋದ್ರಿಂದಲೇ ಪರಿವಾರದ ಭಾವನೆ ಬರುತ್ತೆ. ನೀವು ಸಹ ಹೇಳ್ತೀರಾ ಅಲ್ವಾ, ನೀವು ಮಾತಾಪಿತಾ ನಿಮ್ಮ ಈ ಜ್ಞಾನ ಕೊಡುವುದರಿಂದ ನಮಗೆ ಅಪಾರ ಸುಖವು ಸಿಗುತ್ತದೆ ಅಂತ. ಬುದ್ಧಿಯಲ್ಲಿ ನೆನಪಿದೆ, ನಾವು ಮೊಟ್ಟ ಮೊದಲು ಮೂಲ ವತನದಲ್ಲಿದ್ದೆವು, ಅಲ್ಲಿಂದ ಇಲ್ಲಿಗೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಬರ್ತೀವಿ. ಮೊಟ್ಟ ಮೊದಲು ನಾವು ದೈವಿ ಶರೀರವನ್ನು ತೆಗೆದುಕೊಳ್ಳುತ್ತೇವೆ, ಅರ್ಥಾತ್ ದೇವತೆಗಳೆಂದು ಕರೆಸ್ಕೊಳ್ತೀವಿ. ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣದಲ್ಲಿ ಬರ್ತಾ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಭಗವಂತನು ಬಂದು ಭಕ್ತಿಯ ಫಲವನ್ನ ಕೊಡ್ತಾರೆ, ಮಾರ್ಗವನ್ನ ತಿಳಿಸ್ತಾರೆ ಮತ್ತು ಹೇಳ್ತಾರೆ, ಇದು 5,000 ವರ್ಷಗಳ ಆಟವಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾವುದೇ ಮನುಷ್ಯರು ಅರಿತುಕೊಂಡಿಲ್ಲ. ಇದನ್ನು ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳೇ ತಿಳಿದಿದ್ದಾರೆ. ಯಾವುದೇ ಮನುಷ್ಯರಿಗೂ ಗೊತ್ತಿಲ್ಲ, ದೇವತೆಗಳಿಗೂ ಗೊತ್ತಿಲ್ಲ. ಈ ಆತ್ಮಿಕ ತಂದೆಗೆ ಗೊತ್ತಿದೆ. ಅವರು ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಮತ್ಯಾವುದೇ ದೇಹದಾರಿಯ ಬಳಿ ಈ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿರುವುದಕ್ಕೆ ಸಾಧ್ಯವಿರುವಂತೆ ಈ ಜ್ಞಾನವಿರುವುದೇ ಆತ್ಮಿಕ ತಂದೆಯ ಬಳಿ. ಅವರಿಗೆ ಜ್ಞಾನೇಶ್ವರ ಅಂತ ಹೇಳ್ತಾರೆ. ಜ್ಞಾನೇಶ್ವರ ತಂದೆ ನಮ್ಮನ್ನು ರಾಜರಾಜೇಶ್ವರರನ್ನಾಗಿ ಮಾಡುವುದಕ್ಕೆ ಜ್ಞಾನವನ್ನು ಕೊಡ್ತಾರೆ. ಆ ಕಾರಣ ಇದಕ್ಕೆ ರಾಜಯೋಗ ಅಂತಲೂ ಕೂಡ ಹೇಳಲಾಗುತ್ತಂತೆ ತಮ್ಮ. ನಿಮ್ಮ ಕನಸು ವಾಸ್ತವಿಕವಾಗಿರದಿದ್ದಲ್ಲಿ ಸಾಕಾರಗೊಳಿಸಿಕೊಳ್ಳುವತ್ತ ಮೊದಲ ಹೆಜ್ಜೆ ಇಟ್ಟಿದ್ದೇ ಆದಲ್ಲಿ ನಮ್ಮ ಗುರಿ ಬಹಳ ದೂರವಾಗುತ್ತಂತೆ ತಮ್ಮ. ಅಣ್ಣ ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಅಸತ್ಯ ಖಂಡ ಆಗಿದೆ. ಸುಳ್ಳು ಮಾಯೆ, ಸುಳ್ಳು ಶರೀರ. ಭಾರತವು ಈಗ ಸುಳ್ಳಿನ ಖಂಡವಾಗಿದೆ. ನಂತರ ಸತ್ಯಯುಗದಲ್ಲಿ ಸತ್ಯಖಂಡವಾಗಿರುವುದು. ಭಾರತವು ಎಂದೂ ವಿನಾಶ ಆಗೋದಿಲ್ಲ. ಇದು ಎಲ್ಲರಕ್ಕಿಂತ ಅತಿ ದೊಡ್ಡ ತೀರ್ಥಸ್ಥಾನವಾಗಿದೆ. ಇಲ್ಲಿ ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯನ ತಿಳಿಸ್ತಾರೆ ಮತ್ತು ಸರ್ವರ ಸದ್ಗತಿ ಮಾಡ್ತಾರೆ. ಇದು ಬಹಳ ದೊಡ್ಡ ತೀರ್ಥಸ್ಥಾನವಾಗಿದೆ. ಭಾರತದ ಮಹಿಮೆಯು ಅಪಾರವಾಗಿದೆ. ಆದರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ, ಭಾರತವು ವಿಶ್ವದ ಅತಿ ದೊಡ್ಡ ಅದ್ಭುತವಾಗಿದೆ. ಅವು ಮಾಯೆಯ 7 ಅದ್ಭುತಗಳಾಗಿವೆ. ಈಶ್ವರನ ಅದ್ಭುತವು ಒಂದೇ ಆಗಿದೆ.
ತಂದೆಯೂ ಒಬ್ಬರೇ, ಅವರ ಸ್ವರ್ಗದ ಅದ್ಭುತವೂ ಒಂದೇ ಆಗಿದೆ. ಅದಕ್ಕೆ ಹೆವನ್ ಪ್ಯಾರಡೈಸ್ ಎಂದು ಹೇಳುತ್ತಾರೆ. ಯಾವಾಗ ರಾವಣನ ರಾಜ್ಯ ಪ್ರಾರಂಭವಾಗುತ್ತೆ ಆಗ ಭಕ್ತಿಯ ಕರ್ಮಕಾಂಡದ ಮಾತುಗಳನ್ನ ಮನುಷ್ಯರು ಓದ್ತಾ ಓದ್ತಾ ಕೆಳಗೆ ಬಂದ್ಬಿಡ್ತಾರೆ. ವ್ಯಾಸ ಭಗವಂತನು ಶಾಸ್ತ್ರಗಳನ್ನು ರಚಿಸಿದರು ಅಂತ ಹೇಳ್ತಾರೆ. ಕುಳಿತು ಏನೆಲ್ಲ ಬರೆದಿದ್ದಾರೆ, ಭಕ್ತಿ ಮತ್ತು ಜ್ಞಾನದ ರಹಸ್ಯ ನಾವು ಮಕ್ಕಳಿಗೆ ತಿಳಿದಿದೆ. ಎಣ್ಣೆ ಮತ್ತು ವೃಕ್ಷದ ಬಗ್ಗೆ ಗೊತ್ತಿದೆ, ಅದೆಲ್ಲವನ್ನು ತಿಳಿಸಬೇಕಾಗಿದೆ. ಅದರಲ್ಲಿ 84 ಜನ್ಮಗಳನ್ನ ತೋರಿಸ್ತಾರೆ. ಎಲ್ಲರೂ 84 ಜನ್ಮಗಳನ್ನ ತೆಗೆದುಕೊಳ್ಳುವುದಿಲ್ಲ. ಯಾರು ಪ್ರಾರಂಭದಲ್ಲಿ ಬಂದಿದ್ದಾರೋ ಅವರೇ ಪೂರ್ಣ 84 ಜನ್ಮಗಳನ್ನ ತಗೊಳ್ತಾರೆ. ಈ ಜ್ಞಾನ ನಮಗೆ ಈಗಲೇ ಸಿಕ್ಕತ್ತೆ. ಇದು ಮತ್ತೆ ಆದಾಯದ ಮೂಲವಾಗಿದೆ. 21 ಜನ್ಮಗಳಿಗೆ ಅದರ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡುವಂತಹ ಅಪ್ರಾಪ್ತಿ ವಸ್ತು ಯಾವುದೂ ಇರೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಇವತ್ತು ಬಾಬಾ ಧಾರಣೆಗಾಗಿ ತಿಳಿಸ್ತಿದ್ದಾರೆ. ಸರ್ವಶಕ್ತಿವಂತ ತಂದೆಯೊಂದಿಗೆ ತಮ್ಮ ಬುದ್ಧಿಯೋಗವನ್ನಿಟ್ಟು ಬ್ಯಾಟರಿಯನ್ನು ತುಂಬಿಸ್ಕೊಳ್ಬೇಕು ಅಂತ. ಆತ್ಮವನ್ನ ಸತೋಪ್ರದಾನ ಮಾಡ್ಕೊಳ್ಬೇಕು. ನೆನಪಿನ ಯಾತ್ರೆಯಲ್ಲೆಂದೂ ತಬ್ಬಿಬ್ಬಾಗಬಾರದು. ಮತ್ತೆ ವಿದ್ಯೆಯನ್ನು ಓದಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸ್ಕೊಳ್ಬೇಕಾಗಿದೆ. ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕಾಗಿದೆ. ಹೇಗೆ ತಂದೆಯ ಪ್ರೀತಿಯು ಅವಿನಾಶಿ ಆಗಿದೆಯೋ ಹಾಗೆ ಎಲ್ಲರೊಂದಿಗೆ ಅವಿನಾಶಿ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಬೇಕಾಗಿದೆ. ಮೋಹಜೀತರಾಗಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ಅರಿತುಕೊಳ್ಳುವ ಶಕ್ತಿಯ ಮುಖಾಂತರ ಮೊದಲ ಅನುಭವ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಭವ. ಈ ಅರಿತುಕೊಳ್ಳುವ ಶಕ್ತಿ ಬಹಳ ಮೊದಲ ಅನುಭವ ಮಾಡಿಸುತ್ತದೆ. ಕೆಲವೊಮ್ಮೆ ತಮ್ಮನ್ನು ತಂದೆಯ ಕಣ್ಮಣಿ ಆತ್ಮ ಅರ್ಥಾತ್ ಕಣ್ಣುಗಳಲ್ಲಿ ಸಮಾವೇಶವಾಗಿರುವ ಶ್ರೇಷ್ಠ ಬಿಂದುವೆಂದು ಅರಿತುಕೊಳ್ಳಿ. ಕೆಲವೊಮ್ಮೆ ಮಸ್ತಕದಲ್ಲಿ ಒಳೆಯುತ್ತಿರುವ ಮಸ್ತಕಮಣಿ, ಕೆಲವೊಮ್ಮೆ ತಮ್ಮನ್ನು ಬ್ರಹ್ಮ ತಂದೆಯ ಸಹಯೋಗಿ ಬಲಗೈ, ಬ್ರಹ್ಮ ತಂದೆಯ ಭುಜಗಳೆಂದು ಅನುಭವ ಮಾಡಬೇಕು. ಕೆಲವೊಮ್ಮೆ ಅವ್ಯಕ್ತ ಫರಿಷ್ಠ ಸ್ವರೂಪದ ಅನುಭವ ಮಾಡಬೇಕು. ಈ ರೀತಿ ಅರಿತುಕೊಳ್ಳುವ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆಗ ಶಕ್ತಿಶಾಲಿಗಳಾಗ್ತಿರಂತೆ. ನಂತರ ಸಣ್ಣ ಚುಕ್ಕೆ ಕೂಡ ಸ್ಪಷ್ಟವಾಗಿ ಕಾಣುತ್ತೆ ಮತ್ತು ಪರಿವರ್ತನೆ ಮಾಡ್ಕೊಳ್ತೀವಿ. ಸರ್ವರ ಹೃದಯದ ಆಶೀರ್ವಾದಗಳನ್ನ ಪಡೆಯುತ್ತಾ ಹೋಗಿ ಆಗ ತಮ್ಮ ಪುರುಷಾರ್ಥ ಸಹಜವಾಗಿ ಬಿಡುತ್ತೆ ಅಂತ ಬಾಬುರು ತಿಳಿಸ್ತಿದ್ದಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.